KSIC ಮೈಸೂರಲ್ಲಿ ಸ್ಯಾರಿ ಸೆಕೆಂಡ್ಸ್ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ ಮೈಸೂರಿನಲ್ಲಿ. ನಮಗೆ 25% ಆಫರ್ ಸಿಗ್ತಾ ಇದೆ. ಸೊ ಲೊಕೇಶನ್ ಎಲ್ಲಿ ಮತ್ತು ಎಷ್ಟು ದಿನ ಈ ಸೇಲ್ ನಡೀತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಯಾವ ಥರ ಶಾಪಿಂಗ್ ಮಾಡಬೇಕು ಅನ್ನೋದನ್ನ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, KSIC ಮೈಸೂರಲ್ಲಿ ಸ್ಯಾರಿ ಸೆಕೆಂಡ್ ಸೇಲ್ ಅಂದ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಬೇಡಿ, ಯೂಸ್ ಮಾಡಿರೋ ಸ್ಯಾರಿನ ಸೇಲ್ಗೆ ಇಟ್ಟಿರ್ತಾರ ಅಂತ. ಸೊ ಖಂಡಿತ ಇಲ್ಲ, ಮೈನರ್ ಆಗಿ ಡ್ಯಾಮೇಜ್ ಆಗಿರೋ ಸ್ಯಾರೀಸ್ ಅಷ್ಟೇ ಇಟ್ಟಿರ್ತಾರೆ, ಮೇಜರ್ ಆಗಿ ಡ್ಯಾಮೇಜ್ ಏನು ಆಗಿರೋದಿಲ್ಲ. ಸೊ ಬಿಕಾಸ್ ನೀವು ತುಂಬಾನೇ ಕೇರ್ಫುಲ್ ಆಗಿ ಶಾಪಿಂಗ್ ಮಾಡಬೇಕಾಗಿರುತ್ತೆ, ಸಮ್ ಟೈಮ್ಸ್ ಮೇಜರ್ ಆಗು ಆಗ್ಬಿಟ್ಟಿರುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಶಾಪಿಂಗ್ ಮಾಡಬೇಕು ಅಂತ ಹೇಳಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ಸೊ ತುಂಬ ಜನ ಕೇಳ್ತಾನೆ ಇದ್ರಿ KSIC ಮೈಸೂರು ಸ್ಯಾರಿ ಸೆಕೆಂಡ್ಸ್ ಸೇಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಮಾರ್ಚ್ 13th, 14th, 15th ಸ್ಟಾರ್ಟ್ ಆಗ್ತಾ ಇದೆ. ಸೊ ಮಾರ್ಚ್ 13ಇಂದ 15th ಇರ್ತಾ ಇದೆ. ಸೊ ನಾಳೆಯಿಂದ 15th ಅಂದರೆ 3 days ಇರ್ತಾ ಇದೆ. ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಈ ಒಂದು ಸೇಲ್ ಹಾಕ್ತಾ ಇದ್ದಾರೆ. ಸೊ ಯೂಶಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮೈಸೂರಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಈ ಸರಿ ಫಸ್ಟೇ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಸೇಲಲ್ಲಿ ನಮಗೆ 25% ಆಫರ್ಸ್ ಇರುತ್ತೆ KSIC ಮೈಸೂರು ಸ್ಯಾರೀಸ್ ಮೇಲೆ. ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು, ನಾಳೆಯಿಂದ ನಾಳಿದ್ವರೆಗೂ ಶಾಪಿಂಗ್ ಮಾಡ್ಬೋದು ನೀವು ಆರಾಮಾಗಿ. ಅಪ್ ಟು 25% ಆಫರ್ಸ್ ಇರ್ತಾ ಇದೆ. ಸೊ ಯಾರು ಮಿಸ್ ಮಾಡ್ಕೊಂಬೇಡಿ ಈ ಒಂದು ಒಳ್ಳೆ ಆಫರ್ಸ್ನ. ಸೊ ಬೇಗನೆ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಸೊ ಬೇಗನೆ ಹೋಗ್ಬೇಕು ನೀವು. ಅರ್ಲಿ ಮಾರ್ನಿಂಗ್ ಬೇಗನೆ ಹೋದ್ರೆ ನೀವು ಕ್ಯೂ ಸಿಸ್ಟಮ್ ಇರುತ್ತೆ. ಸೊ ಈ ಒಂದು ಸೇಲ್ ಮಾರ್ನಿಂಗ್ 10ಇಂದ ಈವ್ನಿಂಗ್ 6 ಇರುತ್ತೆ. ಸೊ ನೀವು ಬೇಗನೆ ಹೋಗಿ ಕ್ಯೂ ನಿಂತ್ಕೊಂಡ್ರೆ ನೀವು ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ಬೇಗನೆ ಒಳಗಡೆ ಹೋಗ್ಬೋದು. ಸೊ ನಾನು ಲೊಕೇಶನ್ ಎಲ್ಲ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ, ಸೊ ಚೆಕ್ಔಟ್ ಮಾಡಿ. ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು KSIC ಮೈಸೂರು ಸ್ಯಾರಿನ 25% ನೀವು ತೊಗೊಬೋದು. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ ಹೋಗಿ ಶಾಪಿಂಗ್ ಮಾಡಿ. ಮತ್ತೆ ಫ್ರೆಂಡ್ಸ್, ಶಾಪಿಂಗ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿ ಮಾಡಬೇಕು. ತುಂಬಾನೇ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಸ್ಯಾರಿ. ಸೊ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ, ಅದು ಗೊತ್ತಾಗೋದಿಲ್ಲ, ಮೇಜರ್ ಆಗಿ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ಆದ್ರಿಂದ ಕೇರ್ಫುಲ್ ಆಗಿ ಶಾಪಿಂಗ್ ಮಾಡಿ. ಶಾಪಿಂಗ್ ಹೋಗೋರು, ಸೊ ಯಾರೆಲ್ಲ ಶಾಪ್ ಮಾಡ್ತಿರೋ ಹೋಗ್ತಿರೋ ಅವ್ರು ತುಂಬಾನೇ ಕೇರ್ಫುಲ್ ಆಗಿ ಶಾಪಿಂಗ್ ಮಾಡಬೇಕಾಗುತ್ತೆ. ಬಿಕಾಸ್ ಈ ಥರ ಒಂದು ಮೇಜರ್ ಆಗಿ ಡ್ಯಾಮೇಜ್ ಆಗಿಬಿಟ್ರೆ ನಾವು ಅರ್ಜೆಂಟಲ್ಲಿ ಹೋಗಿ ತೊಗೊಂಡು ಬಿಲ್ ಮಾಡಿಸ್ಬಿಡ್ತೀವಿ. ಸೊ ಅವಾಗ ಡ್ಯಾಮೇಜ್ ಆಗಿರೋದೇ ಗೊತ್ತಾಗ್ಬಿಡಲ್ಲ, ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಆದ್ರಿಂದ ಹೇಳ್ತೀನಿ, ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿ ಹೋಗಿ ಶಾಪಿಂಗ್ ಮಾಡಿ. ಸೊ ತುಂಬಾನೇ ಖುಷಿಯಾಗಿ ಹೋಗಿ ಯಾವುದೋ ಸ್ಯಾರಿ ಸಿಕ್ತು ಅಂದ್ಬಿಟ್ಟು ಹೋಗಿ ಬಿಲ್ ಮಾಡಿಸ್ಬಿಡ್ಬೇಡಿ. ಅಲ್ಲೇ ನಿಧಾನಕ್ಕೆ ನೋಡಿ ಸ್ಯಾರಿ ಪೂರ್ತಿ ಚೆನ್ನಾಗಿದೆಯಾ ಅಂತ. ಕೆಲವೊಂದ್ಸತಿ ಏನಾಗುತ್ತೆ, ಜಸ್ಟ್ ಒಂದು ಥ್ರೆಡ್ ಎಲ್ಲ ಬಂದಿರುತ್ತೆ ಅಷ್ಟೇ, ಡ್ಯಾಮೇಜ್ ಆಗಿರಲ್ಲ ಮೇಜರ್ ಆಗಿ. ಸೊ ಕೆಲವೊಂದ್ಸರಿ ಒಂದೊಂದು ಸ್ಯಾರೀಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಮತ್ತು ಕೆಲವೊಂದು ಸ್ಯಾರೀಸು ಲೆಂತೇ ಇರೋದಿಲ್ಲ, ತುಂಬ ಉಡೋದಕ್ಕೆ ಆಗಲ್ಲ. ಸೊ ಸ್ಯಾರಿ ನರ್ಗೆಲ್ಲ ಸರಿಯಾಗಿ ಬರೋದೇ ಇಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಶಾಪಿಂಗ್ ಮಾಡಿ. ಸ್ಯಾರಿ ಲೆಂತು ಕೂಡ ಕಡಿಮೆ ಇದ್ಬಿಡುತ್ತೆ. ಸೊ ತುಂಬಾ ಕೇರ್ಫುಲ್ಲಾಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಸೊ ಅಡ್ರೆಸ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ. ಗುರುವಾರ, ಶುಕ್ರವಾರ ನಾಳಿದ್ದು ಹೋಗ್ಬೋದು. ಬಟ್ ಸ್ಯಾಟರ್ಡೆ ಅಂತೂ ವೀಕೆಂಡ್ಸಲ್ಲಂತೂ ಸಿಕ್ಕಾಬಡೆ ಕ್ರೌಡ್ ಇರುತ್ತೆ. ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು ಆದಷ್ಟು ನಾಳಿದ್ದು ಹೋಗೋಕ್ಕೆ ಟ್ರೈ ಮಾಡಿ. 13th, 14th ಹೋಗೋಕ್ಕೆ ಟ್ರೈ ಮಾಡಿ. 15th ಅಂತೂ ಲಾಸ್ಟ್ ಡೇ ಅಂತೂ ಸಿಕ್ಕಾಬಡೆ ಕ್ರೌಡ್ ಇರುತ್ತೆ. ಮತ್ತು ಫಸ್ಟ್ ಡೇ, ಸೆಕೆಂಡ್ ಡೇ ಆದರೆ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಒಂದು ಲಾಸ್ಟ್ ಡೇ ಆದರೆ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಯಾರೆಲ್ಲ ಈ ಆಫರಲ್ಲಿ ಹೋಗಬೇಕು, ಸ್ಯಾರಿ ತಗೋಬೇಕು ಅಂತಿದ್ರು, ನಾಳೆನೇ ಹೋದರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಸೇಲ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಗ್ಳೂರಲ್ಲೂ ಯಾವಾಗ ಸ್ಟಾರ್ಟ್ ಆಗುತ್ತೆ ಡೇಟ್ಸ್ ಎಲ್ಲ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಮುಂದಿನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಎಲ್ಲ ಇನ್ಫಾರ್ಮೇಷನ್ KSIC ಬಗ್ಗೆ ಸಿಗುತ್ತೆ. ಸೊ ತುಂಬ ಜನಕ್ಕೆ ಸಬ್ಸ್ಕ್ರೈಬರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಇವಾಗ ಸೇಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೇಲ್ ಸ್ಟಾರ್ಟ್ ಆಗಿದೆ. ಸೊ ಇವರೆಲ್ಲ ಶಾಪಿಂಗ್ ಮಾಡಬೇಕು, ಕೇರ್ಫುಲ್ಲಾಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಯಾರೆಲ್ಲ ಶಾಪ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡೋದನ್ನ ಹೇಳೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.